ಲಿಂಗ ಮುಂತಾಗಿಯೇ ನಡೆವನು ಶರಣ, ಲಿಂಗ ಮುಂತಾಗಿಯೇ ನುಡಿವನು ಶರಣ, ಲಿಂಗ ಮುಂತಾಗಿಯೇ ರುಚಿಸುವನು ಶರಣ, ಲಿಂಗ ಮುಂತಾಗಿಯೇ ನೋಡುವನು ಶರಣ, ಲಿಂಗ ಮುಂತಾಗಿಯೇ ಸಂಗಮ ಮಾಡುವನು ಶರಣ, ಲಿಂಗ ಮುಂತಾಗಿಯೇ ತೃಪ್ತಿಯ ನೈದುವನು ಶರಣ, ಲಿಂಗಕಾಯ ಶರಣ, ಶರಣಕಾಯ ಲಿಂಗ, ಇದು ಕಾರಣ ಕೂಡಲ ಚನ್ನ ಸಂಗಯ್ಯ ನಿಮ್ಮ ಶರಣ ಸರ್ವಾಂಗಲಿಂಗಿ. ಬಸವಾದಿ ಪ್ರಮಥರನ್ನ ಸಿದ್ಧಗಂಗಾ ಗುರು ಪರಂಪರೆಯನ್ನ ಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತಾ ಪ್ರಾತಸ್ಮರಣೀಯರು ಮಹಾಲಿಂಗದೊಳಗಾದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ ಸರ್ವಾಂಗ ಲಿಂಗ ಚೇತನವನ್ನು ನೆನೆದು ನಮ್ಮೆಲ್ಲರ ಮಾರ್ಗದರ್ಶಕರು ಮಾತೃ ಹೃದಯಗಳಾದ ಪರಮ ಪೂಜ್ಯ ಗುರುದೇವರ ಶ್ರೀಚರಣಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆಯ ಮುಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ಶರಣ ಸಮರ್ಪಿಸಿ ಇಂದಿನ ಶಿವತತ್ವ ಚಿಂತನಾ ಗೋಷ್ಠಿಯ ಕೈವಲ್ಯ ಸಾಹಿತ್ಯದ ಕುರಿತು ಆಯ್ದ ಅನುಭವ ಗೀತೆಗಳನ್ನ ಎಳೆಯಾಗಿ ಬಿಡಿಸಿಕೊಟ್ಟಂತ ನಮ್ಮ ಶ್ರೀಮಠದ ಸದ್ಭಕ್ತರು ಶರಣ ಶ್ರೇಷ್ಠರಾಗಿರುವಂತಹ ಶ್ರೀಯುತ ಮಲ್ಲೇಪುರಂ ಜಿ ವೆಂಕಟೇಶ್ರವರೇ, ತುಮಕೂರಿನ ಎಲ್ಲ ಅಖಿಲ ಶರಣ ಸಾಹಿತ್ಯ ಕುಟುಂಬ ವರ್ಗದವರೇ, ಬಸವ ಕೇಂದ್ರದ ಎಲ್ಲ ಮಾತೆಯರೇ, ಶ್ರೀಮಠದ ಸದ್ಭಕ್ತರೇ, ಪ್ರೀತಿಯ ಮಕ್ಕಳೇ, ಇವತ್ತು ಒಂದು ವಿಶೇಷವಾದಂತ ದಿನ. ಇಂಥ ವಿಶೇಷವಾದ ದಿನದಲ್ಲಿ ನಾನು ಶರಣಸ್ಥಳ ಕುರಿತು ಮಾತಾಡ್ತಾ ಇರ್ತಕ್ಕಂಥದ್ದು ಇನ್ನೂ ವಿಶೇಷವಾದಂಥದ್ದು. ಇದು ಯಾಕೆ ವಿಶೇಷವಾದಂತ ದಿನ, ಈ ದಿನದ ವಿಶೇಷತೆ ಏನು ಅಂತ ನನ್ನ ಮಾತಿನ ಕೊನೆಯಲ್ಲಿ ಹೇಳ್ತೀನಿ. ನಾವು ಬಾಲ್ಯದಲ್ಲಿದ್ದಾಗ ನಮ್ಮ ಶಿಕ್ಷಕರು ನಮ್ಮಲ್ಲಿ ಆಸಕ್ತಿ ಮೂಡೋಕ್ಕೋಸ್ಕರ ಏನ್ ಮಾಡ್ತಾ ಇದ್ರು ಅಂದ್ರೆ ಸಿಹಿಯನ್ನ ಹಂಚ್ತಾ ಇದ್ರು. ಸಿಹಿಯನ್ನ ಯಾವಾಗ ಹಂಚ್ತಾ ಇದ್ರು ಅಂದ್ರೆ ಅವರ ಪಾಠದ ನಂತರದಲ್ಲೇ ಸಿಹಿಯನ್ನ ಉಣಿಸ್ತಾ ಇದ್ರು. ನಮಗೆ ಪಾಠದ ಮುಂಚೆ ಸಿಹಿಯನ್ನ ಬಡಿಸ್ತಾ ಇರಲಿಲ್ಲ. ಇವತ್ತಿನ ದಿನದ ವಿಶೇಷತೆ ಅದೊಂದು ಸಿಹಿಯ ರೂಪದಲ್ಲಿರುವಂತಹದ್ದು. ಮಾತಿನ ಕೊನೆಯಲ್ಲಿ ನಾನು ಅದನ್ನ ನೆನಪಿಸುವಂತ ಕೆಲಸವನ್ನ ಮಾಡ್ತೀನಿ. ನಾವು ಇದುವರೆಗೂ ಸುಮಾರು 4 ಗೋಷ್ಠಿಗಳಿಂದ ಷಟ್ಸ್ಥಲ ಬಗ್ಗೆ ನಾವು ಅದನ್ನ ಸಂಕ್ಷಿಪ್ತವಾಗಿ ತಿಳಿಯುವಂತ ಪ್ರಯತ್ನವನ್ನ ನಾವೆಲ್ಲ ಮಾಡ್ಕೊಂಡು ಬಂದಿದ್ದೇವೆ. ಷಟ್ಸ್ಥಳದಲ್ಲಿರುವಂತಹ ಮೊದಲನೆಯ 3 ಸ್ಥಳಗಳು ಅಂದ್ರೆ ಭಕ್ತ, ಮಹೇಶ, ಪ್ರಸಾದಿ ಅಂತಕ್ಕಂಥದ್ದು 3 ಸ್ಥಳಗಳನ್ನ ನಾವು ಪೂರ್ವ ಯೋಗ ಅಂತ ಕರಿತೀವಿ. ನಂತರದ 3 ಸ್ಥಳವಾಗಿರ್ತಕ್ಕಂಥ ಪ್ರಾಣಲಿಂಗಿ, ಶರಣ, ಐಕ್ಯ ಸ್ಥಳಗಳನ್ನ ನಾವು ಉತ್ತರ ಯೋಗ ಅಂತ ಕರಿತೀವಿ. ನಾವು ಭಕ್ತ, ಮಹೇಶ, ಪ್ರಸಾದಿ ಸ್ಥಳಗಳು ಕ್ರಿಯಾ ಪ್ರಧಾನವಾಗಿದ್ದರೆ ಪ್ರಾಣಲಿಂಗಿ, ಶರಣ, ಐಕ್ಯ ಸ್ಥಳಗಳು ಜ್ಞಾನ ಪ್ರಧಾನವಾಗಿರುವಂತಹದ್ದು. ಮೊದಲಿನ 3ರಲ್ಲಿ ದ್ವೈತ ಭಾವವಿದ್ದರೆ ಮುಂದಿನ 3ರಲ್ಲಿ ಅದ್ವೈತ ಭಾವವು ಪರಿಪೂರ್ಣವಾಗುವುದು. ಅಲ್ಲಿ ಸಮರಸ ಭಾವವು ತುಂಬಿ ತುಳುಕಾಡುವಂತಹದ್ದು. ಇದಕ್ಕೆ ಒಂದು ಸ್ವಾರಸ್ಯವಾಗಿರುವಂತಹ ಘಟನೆ ಅದು. ನಾವೆಲ್ಲ ಹಣ್ಣನ್ನ ತಿನ್ನಬೇಕು ಅಂತ ಭಾವಿಸ್ತೀವಿ. ನಮ್ಮ ಕಣ್ಮುಂದೆ ಒಂದು ಮರ ಇರುತ್ತೆ, ಫಲಭರಿತವಾಗಿರುವಂತಹ ಹಣ್ಣುಗಳು ಆ ಮರದಲ್ಲಿರುತ್ತೆ. ಹಣ್ಣು ತಿನ್ನಬೇಕು ಅಂದ ತಕ್ಷಣ ಹಣ್ಣು ನಮ್ಮನ್ನೇ ಹುಡಿಕೊಂಡು ಬಂದು ನಮ್ಮನ್ನು ಸೇರುವುದಕ್ಕೆ ಸಾಧ್ಯ ಇಲ್ಲ. ನಾವೇನ್ ಮಾಡಬೇಕು ಅಂದ್ರೆ ಮರವನ್ನ ಹತ್ತಬೇಕು, ಅಲ್ಲಿರ್ತಕ್ಕಂಥ ಹಣ್ಣಾಗಿರುವಂಥ ಹಣ್ಣನ್ನ ಕೀಳಬೇಕು, ಅದು ಸಿಪ್ಪೆ ಬಿಡಿಸ್ಬೇಕು, ಅದನ್ನ ತಿನ್ನಬೇಕು. ಇದನ್ನ ಕ್ರಿಯಾ ಮಾರ್ಗ ಅಂತ ಕರಿತೀವಿ ನಾವು. ತಿಂದಾಗ ನಂತರದಲ್ಲಿ ನಾಲಿಗೆ ರುಚಿ ಕಾಣುತ್ತಲ್ಲ, ಆ ರುಚಿಯನ್ನ ಸವಿದು ಆನಂದದಲ್ಲಿ ತೇಲಾಡ್ತೀವಲ್ಲ, ಇದನ್ನೇ ಜ್ಞಾನ ಮಾರ್ಗ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಸಂಕ್ಷಿಪ್ತವಾಗಿ ನಾವೆಲ್ಲ ಅರ್ಥೈಸ್ಕೊಳ್ಬೇಕಾಗಿರುವಂತಹದ್ದು. ಇವತ್ತಿನ ಸ್ಥಳದ ಬಗ್ಗೆ ಈಗಾಗಲೇ ನಿರೂಪಕರು ಮಾತನಾಡ್ತಾ ಇರತಕ್ಕಂಥ ಸಂದರ್ಭ, ಕಳೆದ ಗೋಷ್ಠಿಯಲ್ಲಿ ನಾವೆಲ್ಲ ಪ್ರಾಣಲಿಂಗಿಯ ಸ್ಥಳದ ಬಗ್ಗೆ ನಾವೆಲ್ಲ ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದು. ಇವತ್ತು ಷಟ್ಸ್ಥಳದ 5ನೇ ಸ್ಥಳ ಯಾವುದು ಅಂದ್ರೆ ಅದು ಶರಣ ಸ್ಥಳ ಅಂತಕ್ಕಂಥದ್ದು. ಈ ಶರಣರ ಸ್ಥಳ, ಶರಣ ಅಂದ್ರೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ವ್ಯಾಖ್ಯಾನವನ್ನ ಅನೇಕ ರೀತಿಯಲ್ಲಿ ನಾವು ಅರ್ಥೈಸ್ಕೊಳ್ಬಹುದು. ಶರಣ ಅಂದ್ರೆ ರಕ್ಷಕ ಅಂತ ಕರಿತೀವಿ, ರಕ್ಷಣೆ ಅಂತ ಕರಿತೀವಿ, ಅಥವಾ ಮೊರೆ ಅಂತ ಕರಿತೀವಿ, ಕಾಪಾಡುವವನು ಅಂತ ಅರ್ಥೈಸ್ಕೊಳ್ತೀವಿ, ಆಶ್ರಯ ಬಯಸಿದವನು ಅಂತಕ್ಕಂಥದ್ದು ಅರ್ಥ ಇದೆ ಒಂದ್ ಕಡೆ,
ಮೊರೆ ಹೊಕ್ಕವನು ಅಂತಕ್ಕಂಥ ನಾನಾ ಅರ್ಥದಲ್ಲಿ ಶರಣ ಪದಕ್ಕೆ ವ್ಯಾಖ್ಯಾನವನ್ನ ಅರ್ಥವನ್ನ ನಾವೆಲ್ಲ ಗ್ರಹಿಸಬಹುದು. ಆದ್ರೆ ಷಟ್ಸ್ಥಲಾಂತರ್ಗತ ಶರಣ ಶಬ್ದಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಅರ್ಥವಿದೆ. ಅದು ಏನು ಅಂತಂದ್ರೆ ಲಿಂಗಪದಿಗೆ ಶರಣ ಬೋಧವನನ್ನ ಶರಣ ಅಂತ ಕರಿತೀವಿ ನಾವು. ಲಿಂಗಕ್ಕೆ ಮೊರೆ ಹೊಕ್ಕವನು ಅಂತ ನಾವು ಬಹಳ ಸ್ಪಷ್ಟವಾಗಿ ಅಲ್ಲಿ ಅರ್ಥೈಸಿಕೊಳ್ಬೇಕಾಗಿರುವಂತಹದ್ದು. ಈ ಶರಣ ಸ್ಥಳಕ್ಕೆ ಚನ್ನಬಸವಣ್ಣನವರು ತಮ್ಮದೇ ಆಗಿರ್ತಕ್ಕಂಥ ವ್ಯಾಖ್ಯಾನವನ್ನು ನೀಡಿದರೆ ಒಂದು ಅದ್ಭುತವಾದಂಥ ವಚನವನ್ನ ನಾವೆಲ್ಲ ಗಮನಿಸಬೇಕು. ಅದರಲ್ಲಿ ಬಯಲು ಮೂರ್ತಿಯಾಗಿ ನಿಂದನೊಬ್ಬ ಶರಣ, ಆತನ ವಿದ್ಯಾ ಬುದ್ಧಿಯಿಂದ ಹುಟ್ಟಿದಾತ ಬ್ರಹ್ಮ, ಆತನ ಶಾಂತಿ ಸೈರಣೆಯಿಂದ ಹುಟ್ಟಿದಾತ ವಿಷ್ಣು, ಆತನ ಕೋಪದಿಂದ ಹುಟ್ಟಿದಾತ ರುದ್ರ. ಈ ಮೂರು ಪೀಠವಂತಿರಲಿ ಈ ತತ್ವಗಳಿಗೆ ತಾನೇ ಕಾರಣವಾಗಿಪ್ಪ ಶರಣನ ನಿಲುವನರಿದು ಶರಣನಿರ್ತಿರ್ದೇನು ಕೂಡಲ ಚನ್ನ ಸಂಗಮ ದೇವ ಅಂತ. ಎಷ್ಟು ಅರ್ಥವತ್ತವಾಗಿರುವಂತ ಶರಣ ಅಂತಕ್ಕಂಥ ಶಬ್ದಕ್ಕೆ ಸ್ಪಷ್ಟವಾದಂತ ವ್ಯಾಖ್ಯಾನವನ್ನ ಇಲ್ಲಿ ನೀಡಿದ್ದಾರೆ. ಇಲ್ಲಿ ಮಹತ್ವದ ಕೆಲವು ಅಂಶಗಳನ್ನ ನಾವೆಲ್ಲ ಗಮನಿಸಬೇಕು. ಶರಣಾನು ಬಯಲ ಮೂರ್ತಿಯ ರೂಪ ನೆನೆಸಿದವನು, ನೆಲ ಜಲ ಅನಲ ಅನಿಲಗಳ ಜಡತ್ವವನ್ನ ಪರಿಹರಿಸಿ ಆಕಾಶ ತತ್ವಕ್ಕೇರಿ ಹೃದಯಾಕಾಶವನ್ನ ಹಸನುಗೊಳಿಸಿದವನು, ವಿಶ್ವ ಕುಟುಂಬಿಯಾದವನು ಈ ಶರಣ ಅಂತಕ್ಕಂಥವನು. ಅಷ್ಟೇ ಅಲ್ಲ, ಅಷ್ಟಾವರಣ ಪಂಚಾಚಾರ ಮತ್ತು ಷಟ್ಸ್ಥಲಗಳನ್ನು ಅರಿತು ಆಚರಿಸಿ ಮೈಗೂಡಿಸಿ ತತ್ವ ಸ್ವರೂಪಿಯಾದವನು ಶರಣನು. ಇಂತಹ ಶರಣನ ನಿಲುವನ್ನು ಶರಣರೇ ಬಲ್ಲರು ಎಂದಿದ್ದಾರೆ. ಶರಣ ಪದಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ವ್ಯಾಖ್ಯಾನವನ್ನ ಚನ್ನಬಸವಣ್ಣನವರು ತಮ್ಮ ವಚನದ ಮೂಲಕ ನಮಗೆಲ್ಲ ನೀಡಿರ್ತಕ್ಕಂಥದ್ದು. ಈ ಶರಣ ಸ್ಥಳದ ವಿವರಣೆಯನ್ನು ಗಮನಿಸುವುದಾದರೆ, ಪ್ರಾಣಲಿಂಗಿಯ ಅನುಭವ ಭಕ್ತಿಯು ಆನಂದ ಭಕ್ತಿಯಾಗಿ ಪರಿಣಮಿಸಿ ಸಾಧಕನು ಶರಣ ಸ್ಥಳವನ್ನ ಪಡೆಯುವನು ಅಂತಕ್ಕಂಥದ್ದು. ನಾವೆಲ್ಲ ಹಿಂದಿನ ಷಟ್ಸ್ಥಲವನ್ನ ನಾವು ಗಮನಿಸಿದಾಗ ಪ್ರಾಣಲಿಂಗಿಗೆ ಆಧಾರ ಯಾವುದು ಅಂದ್ರೆ ಅನುಭವ ಭಕ್ತಿ. ಅದೇ ರೀತಿಯಾಗಿ ಶರಣ ಸ್ಥಳಕ್ಕೆ ಆಧಾರವಾಗಿರ್ತಕ್ಕಂಥ ಭಕ್ತಿ ಯಾವುದು ಅಂದ್ರೆ ಇಲ್ಲಿ ಆನಂದ ಭಕ್ತಿ ಅಂತಕ್ಕಂಥದ್ದು. ನಾನು ಈಗಾಗಲೇ ಹೇಳಿದೆ, ಹಣ್ಣನ್ನ ನಾನು ರುಚಿಸಿದಾಗ ಉಂಟಾಗುವಂತಹ ಆನಂದ ಇದೆಯಲ್ಲ, ಆ ಆನಂದ ಭಕ್ತಿ ಯಾವ ಸ್ಥಳದಲ್ಲಿ ಬರುತ್ತೆ ಅಂದ್ರೆ ಅದು ಶರಣ ಸ್ಥಳದಲ್ಲಿ ನಾವು ಕಾಣಬಹುದಾಗಿರುವಂತಹದ್ದು. ಪರಾಶಕ್ತಿಯುಕ್ತವಾಗಿ ಶ್ರೋತ್ರೇಂದ್ರಿಯದಲ್ಲಿ ನೆಲೆಗೊಂಡಿದ್ದ ಪ್ರಸಾದ ಲಿಂಗದ ಆರಾಧನೆಯನ್ನ ಆನಂದ ಭಕ್ತಿಯಿಂದ ಮಾಡುವನು. ಶ್ರೋತ್ರೇಂದ್ರಿಯ ಲಿಂಗವಾಗುತ್ತದೆ. ಪರಾಶಕ್ತಿ ಮತ್ತೆ ಆನಂದ ಭಕ್ತಿಗಳು ಒಂದುಗೂಡಿ ಅವು ಲಿಂಗವಾಗುತ್ತದೆ. ಶ್ರೋತ್ರೇಂದ್ರಿಯ ವಿಷಯ ಶಬ್ದ ಇದು ಪ್ರಸಾದವಾಗುತ್ತದೆ. ಜ್ಞಾನ ಸುಜ್ಞಾನವಾಗುತ್ತದೆ. ಸುಜ್ಞಾನ ಹಸ್ತದಿಂದ ಶಬ್ದ ಪದಾರ್ಥವನ್ನ ಗ್ರಹಿಸಿ ಶ್ರೋತ್ರೇಂದ್ರಿಯ ಮುಖದಲ್ಲಿ ಪ್ರಸಾದ ಲಿಂಗಕ್ಕೆ ಅವನು ಅರ್ಪಿಸುವನು. ಇದು ಶರಣರ ಸ್ಥಳದ ಒಂದು ಪ್ರಮುಖವಾಗಿರುವಂತಹ ಒಂದು ಸಿದ್ಧಿ ಅಂತಕ್ಕಂಥದ್ದು. ಆಗ ಶಬ್ದ ಪದಾರ್ಥ ಪ್ರಸಾದವಾಗುವುದು, ಆಕಾಶಾಂಗವೇ ಶರಣನ ಕಾಯವಾಗುವುದು. ಈ ಸ್ಥಳದ ಪ್ರಮುಖ ಅಂಶಗಳನ್ನು ನಾವು ಗಮನಿಸಬಹುದು. ಒಂದಷ್ಟು ಅಂಶಗಳನ್ನು ನಾವೆಲ್ಲ ಗಮನಿಸಿದಾಗ ಅದನ್ನ ಈ ರೀತಿಯಾಗಿ ಪಟ್ಟಿ ಮಾಡಬಹುದು. ಶರಣನು ಆನಂದ ಭಕ್ತಿಯನ್ನು ಅಳವಡಿಸಿಕೊಂಡಿರುವನು. ತಾನು ಸತಿಯಾಗಿ ಲಿಂಗಪತಿಯಾಗಿ ಪರಾಶಕ್ತಿಯುಕ್ತವಾಗಿ ಶ್ರೋತ್ರೇಂದ್ರಿಯದಲ್ಲಿ ನೆಲೆಸಿದ ಪ್ರಸಾದ ಲಿಂಗವನ್ನ ಆನಂದ ಭಕ್ತಿಯಿಂದ ಆರಾಧಿಸುವನು. ಪರಾಶಕ್ತಿ ಮತ್ತು ಆನಂದ ಭಕ್ತಿಗಳಲ್ಲಿ ಸಾಮರಸ್ಯವಾಗಿ ಲಿಂಗ ರೂಪವಾಗುತ್ತದೆ. ಶ್ರೋತ್ರೇಂದ್ರಿಯವು ಲಿಂಗ ರೂಪವಾಗುತ್ತದೆ. ಶ್ರೋತ್ರೇಂದ್ರಿಯ ವಿಷಯ ಶಬ್ದ ಪ್ರಸಾದವಾಗುತ್ತದೆ. ಜ್ಞಾನ ಸುಜ್ಞಾನವಾಗುತ್ತದೆ. ಈ ಸ್ಥಳದ ಒಂದು ಸ್ಥಿತಿ ಅಂತಕ್ಕಂಥದ್ದು ನಾವೆಲ್ಲ ಗಮನಿಸಬೇಕಾಗಿರುವಂತಹದ್ದು. ಶರಣರ ಸ್ಥಳದಲ್ಲಿ ಸಾಧಕನು ಸಾಧನೆಯ ಉತ್ತುಂಗ ಸ್ಥಿತಿಯಲ್ಲಿ ಇರುತ್ತಾನೆ. ಅವನು ಯಾವ ಸ್ಥಿತಿ ಇದು ಅಂತಂದ್ರೆ, ತಾನುಂಡ ಆನಂದವನ್ನ ಲೋಕಕ್ಕೆ ಉಣಬಡಿಸಲು ಸಿದ್ಧನಾಗುತ್ತಾನೆ. ನಡೆಲಿಂಗವಾಗಿ ಸಂಚರಿಸುತ್ತಾ ಅವನು ಮಾನವನ ಅಜ್ಞಾನ ಕಳೆದು ಸುಜ್ಞಾನದ ದೀಪ ಹಚ್ಚಲು ಪ್ರಯತ್ನಿಸುತ್ತಾನೆ. ಲೌಕಿಕ ಮಾನವನು ತಮ್ಮನ್ನು ತಾವು ಮರೆತು ತಮ್ಮ ಸ್ವರೂಪ ಜ್ಞಾನ ಮರೆತಿರುವುದರಿಂದ ಅವರನ್ನ ಎಚ್ಚರಿಸುವಂತಹ ಪ್ರಯತ್ನವನ್ನ ಮಾಡುತ್ತಾನೆ. ಅರಿದೊಡೆ ಶರಣ, ಮರೆದೊಡೆ ಮಾನವ ಎಂದು ಅರಿವಿನ ಜೀವನ ನಡೆಸುತ್ತಾ ಆನಂದ ಹಂಚುವ ಮಹಾಯೋಗಿ ಸ್ಥಿತಿ ಈ ಶರಣ ಸ್ಥಳ ಅಂತಕ್ಕಂಥದ್ದು. ಲೋಕದ ಸ್ತುತಿ, ನಿಂದೆ, ಮಾನ, ಅಪಮಾನ ಯಾವುದೂ ಅಂಟುವುದಿಲ್ಲ ಈತನಿಗೆ. ಎಂಥ ಪ್ರಸಂಗದಲ್ಲಿಯೂ ಆನಂದಮಯನಾಗಿರುತ್ತಾನೆ. ನಮ್ಮ ಜೀವನವೂ ಇದೇ ರೀತಿಯಾಗಿ ನಿರ್ಮಾಣವಾಗಬೇಕು. ಸಂಸಾರದಲ್ಲಿ, ವ್ಯವಹಾರದಲ್ಲಿ, ಎಲ್ಲದರಲ್ಲಿಯೂ ಇರಬೇಕು. ಇದ್ದು ಇಲ್ಲದ ರೀತಿಯಲ್ಲಿ ಅದು ನಮಗೆ ಅಂಟದಂತೆ ಎಚ್ಚರ ವಹಿಸಬೇಕು. ಇದಕ್ಕೆ ನಿದರ್ಶನ ಅಂದ್ರೆ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶ್ರೀಗಳು.
ಅವರು ಎಲ್ಲಿದ್ರು ಅಂದ್ರೆ ತನ್ನ ಅಂತರಂಗದಲ್ಲೂ ತಾನೂ ಪಯಣವನ್ನ ಅಂತರ್ಮುಖಿ ಆಗ್ತಾ ಇದ್ರು, ಲೋಕದ ವ್ಯವಹಾರದಲ್ಲೂ ಇದ್ರು ಅವರು. ನೋಡಿ, ಇಂತಹ ಶ್ರೀಮಠವನ್ನ ಒಂದು ಎತ್ತರ ಸ್ಥಾನಕ್ಕೆ ಎತ್ಕೊಂಡು ಹೋಗ್ಬೇಕಾದ್ರೆ ಕೆಲವು ಲೌಕಿಕ ವ್ಯವಹಾರದಲ್ಲೂ ಸಹ ತಾನು ತಲ್ಲೀನನಾಗಬೇಕಾಗುತ್ತೆ. ಇಂಥ ಸ್ಥಿತಿಯಲ್ಲಿ ಅವ್ರು ಹೇಗಿದ್ರು ಅಂದ್ರೆ ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿದ್ದು ಇಲ್ಲದಂತಿರಬೇಕು ಅಂತಕ್ಕಂಥ ಸ್ಥಿತಿ ಅಂದ್ರೆ ಶರಣರ ಸ್ಥಳದ ಸ್ಥಿತಿಯಲ್ಲಿದ್ದಂಥವ್ರು ನಮ್ಮ ಶಿವಕುಮಾರ ಮಹಾಶಿವಯೋಗಿಗಳು. ಶರಣನಾದವನು ಸದಾ ಲಿಂಗಾನಂದದಲ್ಲಿ ನಿತ್ಯ ತೃಪ್ತನಾಗುತ್ತಾ ಶರಣ ನಡೆದುದೆಲ್ಲ ಪೂಜೆ, ನುಡಿದುದೆಲ್ಲ ಮಂತ್ರ, ಅವನ ಕಾಯವೇ ಕೈಲಾಸವಾಗಿ ಪರಿಣಾಮಿಸುತ್ತದೆ. ಶರಣನಾದವನು ತಾನುಂಡ ಆನಂದವನ್ನ ಲೋಕದಲ್ಲಿ ಸಂಚಾರ ಮಾಡುವಾಗ ಅವರು ಪ್ರಸಾದ ನೀಡದಿರಲಿ, ಸ್ವಾಗತ ಮಾಡದಿರಲಿ, ಕಷ್ಟ ಕೊಡಲಿ ಸುಖ ಕೊಡಲಿ, ಮಾನ ಆಗಲಿ ಅಪಮಾನವಾಗಲಿ ಯಾವುದಕ್ಕೂ ಹೆದರದೆ ನಿರ್ಲಿಪ್ತನಾಗಿ ಸೇವೆ ಮಾಡುವಂತಹ ಸ್ಥಿತಿಯೇ ಅದು ಶರಣ ಸ್ಥಿತಿ, ಶರಣರ ಸ್ಥಳ ಅಂತಕ್ಕಂಥದ್ದು. ಶರಣನಾದವನಿಗೆ ತನ್ನದು ಎನ್ನುವ ಭಾವ ಪೂರ್ಣ ಕರಗಿ ಎಲ್ಲವೂ ಶಿವನದು, ಎಲ್ಲವೂ ಲಿಂಗಯ್ಯನ ಸ್ವತ್ತು, ಲಿಂಗಯ್ಯನ ಸಂಪತ್ತು, ಲಿಂಗಕ್ಕೆ ಅರ್ಪಿಸುವ ಭಾವ ಎಪ್ಪುಗಟ್ಟಿರುತ್ತದೆ. ಇದೇ ನಿಜವಾದಂತಹ ಶರಣರ ಸ್ಥಳದ ನಿಜ ಸ್ಥಿತಿ ಅಂತಕ್ಕಂಥದ್ದು. ಶರಣ ಜೀವನವನ್ನ ವ್ಯಾಪಕವಾಗಿ ಕಂಡ ನಮ್ಮ ಜಚನಿಯವರು ತಮ್ಮ ಜೀವನ ಸಿದ್ಧಾಂತದಲ್ಲಿ ಶರಣನ ಸ್ವರೂಪವು ಈ ರೀತಿಯಾಗಿ ವಿವರಿಸಿದ್ದಾರೆ. ಯಾವುದು ನಿಜವಾದಂತಹ ಸ್ವರೂಪ, ಶರಣನ ಸ್ವರೂಪ ಎಂತದ್ದು ಅಂತಕ್ಕಂಥದ್ದು. ಸಂಪೂರ್ಣವಾಗಿ ಸ್ವಾರ್ಥವನ್ನು ಬಿಟ್ಟವನು ಶರಣ, ಸತ್ಕಾಯಕದಲ್ಲಿ ಸ್ವಾನುಭಾವ ರಚನೆಯಲ್ಲಿ ನಿರತನಾದವನು ಶರಣ, ಗುರುಲಿಂಗ ಜಂಗಮ ಪ್ರಾಣಿಯಾಗಿರುವಾದನು ಶರಣ, ಸತ್ಕಾಯಕದಿಂದ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದದಿಂದ ಸಂಸಾರವನ್ನು ಸಸಾರವನ್ನಾಗಿ ಮಾಡಿಕೊಂಡವನು ನಿಜವಾದ ಶರಣ, ಸ್ವಾನುಭವ ಗೋಷ್ಠಿಯಿಂದ ಶಿವಾನಂದವನ್ನು ಪಡೆದವನು ಶರಣ, ಶಿವನಲ್ಲಿ ಅಸೀಮ ಪ್ರೇಮವುಳ್ಳವನು ಶರಣ, ಷಷ್ಠರ ಸಂಸ್ಕೃತಿಯ ಅರ್ಥಾತ್ ಮಾನವೀಯ ಸಂಸ್ಕೃತಿಯ ಸತ್ವವನ್ನೆಲ್ಲ ಹೃದ್ಗತ ಮಾಡಿಕೊಂಡವನು ಶರಣ, ಆತ್ಮ ವಿಕಾಸಕ್ಕೆ ನವಸ್ಫೂರ್ತಿಯನ್ನು ನವ ಜಾಗೃತಿಯನ್ನು ತುಂಬುವವನು ಶರಣ, ಆಕಾಶದಂತೆ ಲೋಕಕ್ಕೆ ದಿವ್ಯನಾದ ದಿವ್ಯ ತೇಜ ದಿವ್ಯ ರಸಗಳನ್ನು ಅನುಗ್ರಹಿಸುವವನೇ ನಿಜವಾದಂತಹ ಶರಣ. ಎಷ್ಟು ಅದ್ಭುತವಾಗಿರುವಂತಹ ಸಾಲನ್ನ ನಮ್ಮ ಜಚನಿಯವರು ತಮ್ಮ ಜೀವನದ ಸಿದ್ಧಾಂತದಲ್ಲಿ ಈ ರೀತಿಯಾಗಿ ಶರಣ ಸ್ಥಳದ ಅದರ ಸ್ವರೂಪವನ್ನ ವಿವರಿಸಿದ್ದಾರೆ. ಇನ್ನು ನಮ್ಮ ತೋಂಟದ ಸಿದ್ಧಲಿಂಗ ಯತಿಗಳು ಶರಣ ಸ್ಥಳದ ಮರ್ಮವನ್ನು ಅಂಗವಿಸಿಕೊಳ್ಳಲು ಈ ರೀತಿಯಾಗಿ ಬೋಧನೆಯನ್ನ ಮಾಡಿದ್ದಾರೆ. ಆಕಾಶವೇ ಅಂಗವಾದ ಶರಣನಲ್ಲಿಯೇ ಐಕ್ಯ, ಭಕ್ತ, ಮಹೇಶ್ವರ, ಪ್ರಸಾದಿ, ಪ್ರಾಣಲಿಂಗಿಯಪ್ಪ, ಅಂಗ ಪಂಚಕವು ಗರ್ಭೀಕೃತವಾಗಿ ಆ ಶರಣಂಗೆ ಪ್ರಸಾದ ಲಿಂಗವೇ ಸ್ವಾಯತ್ತವಾಗಿ ಆ ಪ್ರಸಾದ ಲಿಂಗದಲ್ಲಿಯೇ ಆ ಮಹಾಲಿಂಗ, ಆಚಾರ ಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮ ಲಿಂಗವನ್ನೆನಿಸುವ ಲಿಂಗ ಪಂಚಕವು ಗರ್ಭೀಕೃತವಾಗಿ ಪ್ರಸಾದ ಲಿಂಗವೇ ಆಶ್ರಯವಾಗಿ ಇಂತಿ ಷಡ್ವಿಧ ಲಿಂಗದಲ್ಲಿ ಬೆರೆಸಿ ಬೇರಿಲ್ಲದಿರಬಲ್ಲರೆ ಶರಣನೆಂಬೆನಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಈ ತತ್ವವನ್ನ ಮೈಗೂಡಿಸಿಕೊಂಡು ಶರಣನಾಗಿ ಬಾಳೆಂದು ಶಿಷ್ಯನಿಗೆ ನಿರಂಜನ ಗುರುದೇವರು ನಿರೂಪಿಸುವುದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಇನ್ನ ಮೊಗ್ಗೆ ಮಾಯುದೇವರು ಶತಕತ್ರಯದಲ್ಲಿ ಶರಣ ಸ್ಥಳವನ್ನ ಈ ರೀತಿಯಾಗಿ ವಿವರಿಸಿದ್ದಾರೆ. ಪಂಚವಿಧೇಂದ್ರಿಯ ಪ್ರಕೃತಿ ಸಂಗ ಸುಖಂ ತನಗೆಂಬ ಬುದ್ಧಿಯಂ ವಂಚಿಸಿ ಲಿಂಗವೇ ಪತಿ ತದೀಯ ಮಹಾಸತಿ ತಾನೆನಿಪ್ಪ ನಿರ್ವಂಚಕ ಭಾವವಂ ಬಲಿದು ಚಿತ್ಪರಿಣಾಮ ಪರಾನುಭೂತಿಯಿಂದಂ ಚರಿಸಲ್ ವಿಶಿಷ್ಟ ಶರಣ ಸ್ಥಳ ಸಿದ್ಧಿ ಕಣ ಶಿವಾದವ ಅಂತಕ್ಕಂಥದ್ದು. ಎಂತಹ ಅರ್ಥವತ್ತಾಗಿರುವಂತಹ ಮಾತು ಇದು. ಶ್ರೋತ್ರಾದಿ ಪಂಚೇಂದ್ರಿಯಗಳಿಂದ ಪ್ರಾಕೃತಿಕವಾಗಿ ಉಂಟಾಗುವಂತಹ ಈ ಶಬ್ದಾದಿ ವಿಷಯ ಸಂಘ ಸುಖವು ತನಗೆಂದು ಬಗೆಯದೆ ತಾನೇ ಸತಿ ಲಿಂಗವೇ ಪತಿ ಎಂದು ತಿಳಿದು ನಿರ್ಮಲನಾಗಿ ನಿರ್ವಂಚಕನಾಗಿ ನಿಜ ಭಾವ ಬಲಿದು ಚಿತ್ಪರಿಣಾಮವಾದ ಪರಾನುಭೂತಿಯಿಂದ ಕೂಡಿ ಆಚರಿಸಲು ಉತ್ಕೃಷ್ಟವಾದಂತಹ ಸ್ಥಳ ಯಾವುದು ಅಂದ್ರೆ ಅದು ಶರಣ ಸ್ಥಳ ಅಂತಕ್ಕಂಥ ಮಾತನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮತ್ತೆ ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಠಾವಿನೆಲ್ಲಿಯದು, ಮೇಘದ ಜಲವೆಲ್ಲ ನಿರ್ಮಳ ಮುತ್ತಾದರೆ ಸಪ್ತ ಸಾಗರಕ್ಕೆ ಉದಕವನ್ನೆಲ್ಲಿಯದು, ಕಷ್ಟಜೀವಿ ಮಾನವರೆಲ್ಲ ನೆಟ್ಟನೆ ಶಿವಜ್ಞಾನಿಗಳಾದರೆ ಭವದ ಬೆಳೆ ಇನ್ನೆಲ್ಲಿಯದೋ, ಇದು ಕಾರಣ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಎಂದಿದ್ದಾರೆ. ಶರಣರೆಂದು ಹೆಸರಿಸಿಕೊಳ್ಳುವವರು ಇವತ್ತೆಲ್ಲ ನಾವೆಲ್ಲ ಶರಣ, ಎಲ್ಲರನ್ನ ಶರಣ ಶರಣ ಅಂತ ಕರಿತೀವಿ. ಅದಕ್ಕೆ ಆ ಶರಣದ ಸ್ಥಳ ಹೇಗಿರುತ್ತೆ ಅನ್ನೋದಕ್ಕೆ ನಾವು ಇಲ್ಲಿ
ನಮ್ಮ ಷಟ್ಸ್ಥಲ ಜ್ಞಾನಿಯಾಗಿರುವಂತ ಚನ್ನಬಸವಣ್ಣನವರು ಈ ರೀತಿ ಹೇಳ್ತಾರೆ, ಶರಣರೆಂದು ಹೆಸರಿಸಿಕೊಳ್ಳುವರು ಚನ್ನಬಸವಣ್ಣನ ಈ ಸತ್ವ ವಚನವನ್ನ ಚಿಂತವಿಸಬೇಕು ಅಂತಕ್ಕಂಥ ಮಾತು. ಇಲ್ಲಿ ಶರಣನಾಗುವುದು ಮೊದಲು ತುಂಬಾ ಕಷ್ಟ, ಆದ ಮೇಲೆ ಅದಕ್ಕೂ ಮಿಗಿಲಾದಂತಹ ಸುಖವನ್ನ ಆತ ಅನುಭವಿಸುತ್ತಾನೆ. ಆದುದರಿಂದ ಶಿವಶರಣರಾಗಲು ಮನಮೆಚ್ಚಿ ಪ್ರಯತ್ನಿಸಬೇಕು. ಬರೀ ಹೆಸರಿಗೆ ಎಣಗಿದರೆ, ಪ್ರಪಂಚ ವಂಚಿಸಿದರೆ, ಸ್ವಾರ್ಥಕ್ಕೆ ಸೋತರೆ ಸಾಲದು. ಇದನ್ನ ಅರಿತರೆ ಶರಣ, ಇದನ್ನು ಮರೆತರೆ ಮಾನವನಾಗುತ್ತಾನೆ ಅಂತಕ್ಕಂಥ ಎಚ್ಚರಿಕೆಯ ಮಾತನ್ನು ಸಹ ಚನ್ನಬಸವಣ್ಣನವರು ಹೇಳ್ತಾರೆ. ಶರಣ ಜೀವನವನ್ನ ಸಾಧಿಸಿದರೆ ಅದೊಂದು ಸುಂದರವಾದಂತ ಸುಖಮಯವಾದಂತ ಒಂದು ಜೀವನ. ಇದು ಅಧ್ಯಾತ್ಮದಲ್ಲಿ, ದಾಂಪತ್ಯ ಜೀವನದಲ್ಲಿ, ಧರ್ಮಯುತ ಜೀವನದಲ್ಲಿ ಆತ್ಮ ನೊಡನಾಟ, ಆತ್ಮ ನೊಡನೂಟಗಳನ್ನು ಅನುಭವಿಸುವ ಮಧುರಮಯ ಜೀವನ ಇದು ಶರಣಸ್ಥಳ ಸ್ಥಿತಿ ಅಂತಕ್ಕಂಥದ್ದು. ಬದುಕಿನ ಕಾರ್ಗತ್ತಲೆ ಇದರಿಂದ ದೂರ ಸರಿಯುತ್ತದೆ. ಎಲ್ಲಿ ಹುಸಿ ತಾಮಸಗಳಿರುವುದಿಲ್ಲ, ದೀನ ದಾರಿದ್ರ್ಯಗಳಿರುವುದಿಲ್ಲ, ವಿರಹ ವೈದವ್ಯಗಳು ಇರುವುದಿಲ್ಲ. ಅದೊಂದು ಅಚ್ಚಳಿಯದ ಬಾಡು, ಅಚ್ಚು ಮೆಚ್ಚಿನ ಬದುಕು, ಅದೊಂದು ಆನಂದಮದ ಸೀಮೆ, ಅದುವೇ ಶರಣನ ಬದುಕು ಎಂದು ಹೇಳುತ್ತಾ ಇವತ್ತಿನ ಶರಣ ಸ್ಥಿತಿಯ ಪ್ರಮುಖ ವಿಷಯಗಳನ್ನಷ್ಟೇ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡಿದ್ದೀವಿ. ನಾವೆಲ್ಲ ಗಮನಿಸಬೇಕು, ನಾನು ಹೇಳಿದ ಮಾತುಗಳೇ ಇಷ್ಟಕ್ಕೆ ಸೀಮಿತ ಆಗಿಲ್ಲ ಶರಣಸ್ಥಳ ಅಂತಕ್ಕಂಥದ್ದು. ಇದನ್ನ ವ್ಯಾಖ್ಯಾನಿಸುತ್ತಾ ಹೋದ್ರೆ ಒಂದು ವರ್ಷಗಳೇ ಬೇಕಾಗಿರುವಂತಹದ್ದು. ನಾವೆಲ್ಲ ಶರಣಸ್ಥಳದ ಸ್ಥಿತಿಗೆ ಸಂಬಂಧಪಟ್ಟಂತ ವಚನಗಳನ್ನ ಗಮನಿಸಿದ್ರೆ ಅತಿ ಹೆಚ್ಚು ವಚನಗಳು ರಚನೆಯಾಗಿರುವಂತದ್ದೇ ಶರಣಸ್ಥಳ ಸ್ಥಿತಿಯಲ್ಲಿರುವಂತಹ ವಚನಗಳೇ. ಅಂತಹ ಅಷ್ಟೊಂದು ವಚನಗಳಿರುವಾಗ ಇಂಥ ಕಡಿಮೆ ಸಮಯದಲ್ಲಿ ಅವೆಲ್ಲ ವಚನಗಳನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಇಲ್ಲಿ ಸಾಧ್ಯ ಆಗಿಲ್ಲ. ಆದ್ರೂ ಸಹ ಸ್ವಲ್ಪ ಮಟ್ಟಿಗೆ ಅದಕ್ಕೆ ಸಂಬಂಧಪಟ್ಟಂತಹ ಮೂಲ ಜ್ಞಾನವನ್ನ ತಿಳಿಸುವಂತ ಪ್ರಯತ್ನ ಅಷ್ಟೇ ಆಗಿರುವಂತಹದ್ದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಭಾವಿಸುತ್ತಾ, ಇವತ್ತಿನ ದಿನ ವಿಶೇಷವಾದಂಥ ದಿನ ಅಂತ ನಾನು ಪ್ರಾರಂಭದಲ್ಲೇ ಹೇಳಿದೆ. ಇವತ್ತು ಹುಣ್ಣಿಮೆ ದಿನ, ವಿಶೇಷವಾದಂಥ ದಿನ ಅಂತ ಹೇಳಿದ್ರು. ನಾನು ಇವತ್ತು ಶರಣ ಸ್ಥಳವನ್ನ ಮಾಡ್ತಾ ಇರ್ತಿದ್ದೀರಲ್ಲ, ಈ ಶರಣ ಸ್ಥಳಕ್ಕೂ ಇವತ್ತಿನ ವಿಶೇಷ ಸ್ಥಳಕ್ಕೂ ಏನೋ ಒಂದು ಅವಿನಾಭಾವ ಸಂಬಂಧ ಇದೆ. ನಮ್ಮ ಮಲೇಪುರಂ ಜಿ ವೆಂಕಟೇಶ್ವರವರು ಮಾತಾಡಬೇಕಾದ್ರೆ ಐನ್ಸ್ಟೀನ್ ಅವರ ಥಿಯರಿ ಆಫ್ ರಿಲೇಟಿವಿಟಿ ಬಗ್ಗೆ ಮಾತಾಡ್ತಾ ಇದ್ರು. ಅಂದ್ರೆ ನಾವೆಲ್ಲ ಇವತ್ತು ಸಮಾವೇಶಗೊಂಡಿದ್ದೇವೆ ಅಂದ್ರೆ ಅದು ಹಿಂದೆನೇ ಏನಾಗಿದೆ ಅಂದ್ರೆ ಒಂದು ನಿರ್ಧಾರವಾಗಿದೆ, ಪೂರ್ವ ನಿಯೋಜಿತವಾಗಿರುವಂತಹದ್ದು ಅಂತ. ಇವತ್ತು ನಾನು ಶರಣಸ್ಥಳವನ್ನ ಕುರಿತು ಮಾತನಾಡ್ತಾ ಇದ್ದೀನಿ ಅಂದ್ರೆ ಅದು ಪೂರ್ವ ನಿಯೋಜಿತವಾಗಿರುವಂತಹದ್ದೇ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಪವಿತ್ರವಾಗಿರುವಂತ ದಿನ ಯಾವುದು ಅಂದ್ರೆ ಅಕ್ಕ ಮಹಾದೇವಿಯವರ ಒಂದು ಜಯಂತಿ ಅಂತ. ನಾವೆಲ್ಲ ಆಕೆಯನ್ನ ನಾವು ಸ್ಮರಣೆ ಮಾಡ್ಕೊಳ್ಳೇಬೇಕು ಈ ಸಂದರ್ಭದಲ್ಲಿ. ಅಕ್ಕ ಮಹಾದೇವಿಯವರ ಜಯಂತಿಗೂ ನಾನು ಮಾತನಾಡುವಂತಹ ಶರಣ ಸ್ಥಳಕ್ಕೂ ಎಂತಹ ಸಂಬಂಧ ಅಂತ ನೀವೆಲ್ಲ ಗಮನಿಸಬೇಕು. ಶರಣ ಸ್ಥಳವನ್ನ ಅರಿತವಂತವ್ರು ಯಾರು ಅಂದ್ರೆ ಅದು ಅಕ್ಕ ಮಹಾದೇವಿ ಅಂತಕ್ಕಂಥವ್ರು. ನೀವೆಲ್ಲ ಗಮನಿಸಬೇಕು. ಅಕ್ಕ ಮಹಾದೇವಿಯವರ ಮಾತಿನಲ್ಲಿ ನೀವು ಆಕೆ ಅನುಭವ ಮಂಟಪಕ್ಕೆ ಬಂದಾಗ ಪ್ರಭುದೇವರು ಎತ್ತಿದಂತಹ ಪ್ರಶ್ನೆ, ನೀನು ನಿನ್ನ ಸತಿ ಯಾರು ಅಂತ, ನಿನ್ನ ಪತಿ ಯಾರು ಅಂತಕ್ಕಂಥ ಪ್ರಶ್ನೆಗೆ ಆಕೆ ಕೊಟ್ಟಂತ ಉತ್ತರ ಅಂದ್ರೆ ಲಿಂಗವೇ ಪತಿ ಅಂತಕ್ಕಂಥದ್ದು ಅಂತ. ಶರಣಸ್ಥಳದ ಮುಖ್ಯ ಸ್ಥಿತಿ ಯಾವುದು ಅಂದ್ರೆ ಈ ಶರಣ ಅಂತಕ್ಕಂಥವನು ಸತಿ, ಲಿಂಗ ಅಂತಕ್ಕಂಥವನು ಪತಿ ಅಂತಕ್ಕಂಥದ್ದು. ಈ ಶರಣ ಸತಿ ಲಿಂಗ ಪತಿ ಭಾವವನ್ನ ಯಾರು ಉಳಿದಂಥವ್ರು ಅಂದ್ರೆ ಅದು ಅಕ್ಕ ಮಹಾದೇವಿ. ನಿಜವಾದಂತ ಶರಣ ಸ್ಥಳದಲ್ಲಿ ಇದ್ದಂಥವ್ರು ಅದು ಅಕ್ಕ ಮಹಾದೇವಿ ಅಂತಕ್ಕಂಥದ್ದು. ಅದು ನೋಡಿ, ಇವತ್ತು ನಾನು ಶರಣ ಸ್ಥಳ ಮಾತನಾಡುವುದಕ್ಕೂ ಮತ್ತೆ ಅಕ್ಕ ಮಹಾದೇವಿಯರ ಜಯಂತಿ ಇವತ್ತೇ ಇರೋದಕ್ಕೂ ಎಲ್ಲೋ ಒಂದ್ ಕಡೆ ಅದು ಪೂರ್ವ ನಿಯೋಜಿತವಾಗಿರುವಂತಹದ್ದೇ ಅಂತ ನಾನು ಭಾವಿಸ್ಬೇಕಾಗಿರುವಂತಹದ್ದು. ನಿಮ್ಗೆಲ್ಲ ಅಕ್ಕ ಮಹಾದೇವಿಯವರ ಪರಿಚಯ ನಾನು ಅಷ್ಟು ಮಾಡಿಕೊಡುವಂತ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸಿದ್ದೇನೆ. ಅವತ್ತಿನ ಸಂದರ್ಭದಲ್ಲಿ ಕೇವಲ 16 ವಯಸ್ಸಿನಲ್ಲೇ ರಾಜಾಜ್ಞೆಯನ್ನ ಧಿಕ್ಕರಿಸಿ ಹೋದಂತ ಒಬ್ಬ ಹೆಣ್ಣು ಮಗಳು ಆಕೆ. ಅವತ್ತಿನ ಸಂದರ್ಭದಲ್ಲಿ ನಮ್ಮ ಪುರುಷ ಸಮಾಜ ಏನು ನಂಬಿಕೊಂಡಿತ್ತು ಅಂದ್ರೆ ಹೆಣ್ಣು ಅಂತಕ್ಕಂಥವಳು ಮಾಯಾಂಗನೆ, ಮೋಹದ ಜಾಲವನ್ನ ಬೀಸ್ತಕ್ಕಂಥವಳು ಅಂತಕ್ಕಂಥ ಒಂದು ವಿಷಯಾಸಕ್ತ ಪುರುಷರ ಭಾವನೆ ಇದ್ದಂತ ಸಮಾಜದಲ್ಲಿ ಅದನ್ನ ಎಲ್ಲವನ್ನು ಮೀರಿ ವೀರ ವೈರಾಗ್ಯ ನಿಧಿಯಾಗಿ ನಮ್ಮ ಮುಂದೆ ನಿಂತಂಥವ್ರು ಯಾರು ಅಂದ್ರೆ ಮಹಾದೇವಿ ಅಕ್ಕ ಅಂತಕ್ಕಂಥವ್ರು. ಅಂಥವರನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ಸ್ಮರಣೆ ಮಾಡ್ಕೊಂತಕ್ಕಂಥದ್ದು ನಿಜಕ್ಕೂ ಅದು ಪುಣ್ಯ ಅಂತಕ್ಕಂಥ ನಾವೆಲ್ಲ ಭಾವಿಸ್ಬೇಕಾಗಿರುವಂತಹದ್ದು. ಶರಣರ ಸಿದ್ಧಾಂತದಲ್ಲಿ 5 ಆಧಾರ ಸ್ತಂಭಗಳು ನಾವೆಲ್ಲ ಗಮನಿಸಬೇಕು. ಮೊದಲನೇ ಆಧಾರ ಸ್ತಂಭ ಅದು ಅಲ್ಲಮ ಪ್ರಭುದೇವರು, ಮತ್ತೆ ಬಸವಣ್ಣನವರು, ಚನ್ನಬಸವಣ್ಣನವರು, ಸಿದ್ದರಾಮೇಶ್ವರರು. ನೀವೆಲ್ಲ ಕೊನೆಗೆ ಹೇಳುವಂತ ಅವಶ್ಯಕತೆ ಇಲ್ಲ, ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ. ಅದು ಯಾರು ಅಂದ್ರೆ
ಅಕ್ಕ ಮಹಾದೇವಿ ಅಂತಕ್ಕಂಥವ್ರು, ಏಕೈಕ ಮಹಿಳೆ ಅಂತಕ್ಕಂಥವ್ರು, ಉನ್ನತ ಸ್ಥಳಕ್ಕೆ ಏರಿದಂತಹ ಒಂದು ಅವತ್ತಿನ ಕಾಲದಲ್ಲಿ ನಾವು ಹೇಳಕ್ಕೆ ಸಾಧ್ಯ ಇಲ್ಲ. ಸ್ತ್ರೀ ಸಮಾನತೆ ಇಲ್ಲದೆ ಇರುವಂತ ಕಾಲದಲ್ಲೇ ನೀವು ಗಮನಿಸಬೇಕು, ವೈರಾಗ್ಯ ನಿಧಿಯಾಗಿ ನಿಂತ್ಕೊಂಡಂಥವ್ರು ಅಕ್ಕ ಮಹಾದೇವಿ ಅಂತಕ್ಕಂಥವ್ರು. ಆಕೆಯ ಒಂದು ವಚನ ಈ ಸಂದರ್ಭದಲ್ಲಿ ನನಗೆ ನೆನಪು ಬರುತ್ತೆ. ಯಾಕೆ ಈ ವಚನವನ್ನ ಹೇಳ್ತೀನಿ ಅಂತಂದ್ರೆ, ಆ ವಚನವನ್ನ ಮೊದಲು ಗಮನಿಸೋಣ. ಕದಳಿ ಎಂಬುದು ತನು, ಕದಳಿ ಎಂಬುದು ಮನ, ಕದಳಿ ಎಂಬುದು ವಿಷಯಗಳು, ಕದಳಿ ಎಂಬುದು ಭವಘೋರಾರಣ್ಯ, ಈ ಕದಳಿ ಎಂಬುದ ಗೆದ್ದು ತವೆ ಬದುಕಿ ಬಂದು ಕದಳಿಯ ಬನದಲ್ಲಿ ಭವಹರನ ಕಂಡೆನು, ಭವಗೆಟ್ಟು ಬಂದ ಮಗಳನ್ನು ಕರುಣದಿಂ ತೆಗೆದು ಬಿಗಿದಪ್ಪಿದಡೆ ಚನ್ನ ಮಲ್ಲಿಕಾರ್ಜುನ ಹೃದಯ ಕಮಲದಲ್ಲಿ ಅಡಗಿದೆನು ಅಂತಕ್ಕಂಥದ್ದು. ಎಷ್ಟು ಎಂತಹ ಅದ್ಭುತವಾಗಿರುವಂಥ ವಚನ ಇದು. ಈ ವಚನವನ್ನ ಯಾಕೆ ಉಲ್ಲೇಖ ಮಾಡಿದ್ದೀನಿ ಅಂದ್ರೆ, ನಾನು ಮುಂದಿನ ಗೋಷ್ಠಿಯಲ್ಲಿ ಮಾತನಾಡುವಂಥ ಸ್ಥಳ ಯಾವುದು ಅಂದ್ರೆ ಅದು ಐಕ್ಯ ಸ್ಥಳ ಅಂತಕ್ಕಂಥದ್ದು. ಐಕ್ಯ ಸ್ಥಳಕ್ಕೆ ಅದ್ಭುತವಾಗಿರುವಂಥ ವಚನವನ್ನ ಕೊಟ್ಟಂಥವ್ರು ಅಕ್ಕ ಮಹಾದೇವಿ ಅಂತಕ್ಕಂಥವ್ರು. ಈ ತನುವನ್ನ ಎಲ್ಲಿಗೆ ಹೋಲಿಕೆ ಮಾಡ್ತಾರೆ ಅಂದ್ರೆ ಕದಳಿ ಅಂತಕ್ಕಂಥದ್ದು. ಆಗಲೇ ನಮ್ಮ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಮಾತನಾಡಬೇಕಾದ್ರೆ ಹೇಳಿದ್ರು, ಎಲ್ಲ ವಿಷಯಾಸಕ್ತಗಳನ್ನ ದೂರ ಮಾಡಿದಾಗ ಅದೊಂದು ನಿರ್ಲಿಪ್ತ ಭಾವ ಉಂಟಾಗುತ್ತೆ ಅಂತ. ಅದನ್ನ ಕದಳಿಗೆ ಹೋಲಿಕೆ ಮಾಡಿದಂಥವ್ರು ಅಕ್ಕ. ಕದಳಿಯ ಪದರಗಳನ್ನೆಲ್ಲ ಎಳೆ ಎಳೆಯಾಗಿ ಬಿಡಿಸಿದಾಗ ಅಲ್ಲಿ ಒಂದು ಶೂನ್ಯತ್ವ ಅಂದ್ರೆ ಏನೂ ಇಲ್ಲೇ ಇರುವಂಥದ್ದು ಸಿಗುತ್ತೆ. ಅದೇ ರೀತಿಯಾಗಿ ನಮ್ಮ ದೇಹವನ್ನ ಈ ಎಲ್ಲ ವಿಷಯಾಸಕ್ತ ಎಳೆಗಳಿಂದ ಬಿಡಿಸಿದಾಗ ನಮ್ಮಲ್ಲೂ ಶೂನ್ಯತ್ವ ದೊರಕುತ್ತೆ. ನೋಡಿ, ಕದಳಿಗೆ ಹೋಲಿಕೆ ಈ ದೇಹವನ್ನ ಮಾಡಿದಂಥವ್ರು. ಈ ಕದಳಿಯಲ್ಲಿ ಪರಂಜ್ಯೋತಿಯನ್ನ ಕಂಡಾಗ ಚನ್ನಮಲ್ಲಿಕಾರ್ಜುನಯ್ಯ ಏನ್ ಮಾಡ್ತಾನೆ ಅಂದ್ರೆ ಬಿಗಿದಪ್ಪು ನನಗೆ ಬೇಕು ಅಂತ ಇಟ್ಕೊಳ್ತಾನೆ ಅಂತ ಐಕ್ಯ ಸ್ಥಳದ ಸ್ಥಿತಿಯನ್ನ ನಮ್ಮ ಅಕ್ಕ ಮಹಾದೇವಿಯವರು ನಿರೂಪಣೆ ಮಾಡಿದ್ದಾರೆ. ಯಾಕೆ ಈ ಸಂದರ್ಭದಲ್ಲಿ ಹೇಳಿದ್ದೀನಿ ಅಂತಂದ್ರೆ, ನಾನು ಮುಂದಿನ ಗೋಷ್ಠಿಯಲ್ಲಿ ಮಾತನಾಡುವಂತ ಸ್ಥಳ ಯಾವುದು ಅಂದ್ರೆ ಅದು ಐಕ್ಯ ಸ್ಥಳ ಅಂತಕ್ಕಂಥದ್ದು. ಆ ಸ್ಥಳದ ಬಗ್ಗೆ ನೀವೇನಾದ್ರೂ ಸ್ವಲ್ಪ ಅದನ್ನ ಅವಲೋಕಿಸಿಕೊಂಡು ಬಂದಾಗ ನಾನು ಹೇಳುವಂತಹ ಮಾತುಗಳು ಒಂದಷ್ಟು ಗಟ್ಟಿಗೊಳ್ಳುವಂತ ಕೆಲಸ ಆಗುತ್ತೆ. ನಾನು ಪ್ರತಿ ಸತಿ ನನ್ನ ಸ್ಥಳಗಳನ್ನ ನಿರೂಪಣೆ ಮಾಡ್ತಾ ಇರ್ತೀನಿ. ಇದೊಂದು ವಿಶಾಲವಾಗಿರುವಂತ ತತ್ವ ಇದು. ಈ ತತ್ವಕ್ಕೆ ನಾವು ಎಷ್ಟು ಹೇಳಿದ್ರೂ ಸಾಕಾಗೋದಿಲ್ಲ, ಎಷ್ಟು ವ್ಯಾಖ್ಯಾನ ಮಾಡೋದು ಸಾಕಾಗಲ್ಲ. ಆದ್ರೆ ಅನುಭವಿಸುವವರು ಬಹಳ ಮುಖ್ಯವಾಗಿರುವಂತವ್ರು. ಹಾಗಾಗಿ ಮುಂದಿನ ಸಾರಿ ಗೋಷ್ಠಿಗೆ ಬರಬೇಕಾದ್ರೆ ನೀವೆಲ್ಲ ಒಂದು ಸ್ವಲ್ಪ ಐಕ್ಯ ಸ್ಥಳದ ಬಗ್ಗೆ ಅವಲೋಕಿಸಿಕೊಂಡು ಬಂದಾಗ ನನ್ನ ಮಾಹಿತಿಗೂ ಸಹ ಅದು ಪೂರಕವಾಗಿರುತ್ತೆ, ಬೇಗ ಅದಕ್ಕೆ ಸ್ಪಷ್ಟತೆ ಸಿಗುತ್ತೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಕಳೆದ ಗೋಷ್ಠಿಯಿಂದಲೂ ಸಹ ನಮ್ಮ ಶ್ರೀಮಠದ ಸದ್ಭಕ್ತರು, ಹಳೇ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ. ಅವರದೇ ಆಗಿರ್ತಕ್ಕಂಥ ವ್ಯಾಖ್ಯಾನವನ್ನ ನೀಡ್ತಾ ಇದ್ದಾರೆ. ಎಲ್ಲ ಸಾರಗಳನ್ನ ಒಳಗೊಂಡಿರ್ತಕ್ಕಂಥವ್ರು. ನಮಗೆ ನಮ್ಮ ಪೂಜ್ಯ ಗುರುದೇವರು ಯಾವಾಗಲೂ ಹೇಳ್ತಾ ಇರ್ತಾರೆ ಏನು ಅಂತಂದ್ರೆ, ನಾವು ಯಾವಾಗಲೂ ಅಷ್ಟೇ ಹಣ್ಣಿನ ಸಿಪ್ಪೆಗೆ ಹೊಡೆದಾಡಬಾರ್ದಂತೆ. ನಾವು ಅದ್ರ ಒಳಗಡೆ ಇರ್ತಕ್ಕಂಥ ತಿರುಳನ್ನಷ್ಟೇ ನಮಗೆ ಬೇಕಾಗಿರುವಂತಹದ್ದು. ಎಷ್ಟೋ ವಿಚಾರಧಾರೆಗಳನ್ನು ನಮಗೆ ಉಣಬಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ನಾವು ಇಲ್ಲಿ ಮಾಡಬೇಕಾಗಿರುವಂತಹದ್ದು. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸಿದ್ಲಿಂಗ ಸ್ವಾಮಿಯವರು ಅವರ ಮಾತುಗಳಲ್ಲಿ ಏನೆಲ್ಲ ಅಂಶಗಳಿದಾವೆ ಅಂತಕ್ಕಂಥದ್ದು ಈಗಾಗಲೇ ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ಪ್ರತಿ ಗೋಷ್ಠಿಯೆಂದು ಇವತ್ತಿನ ತುಮಕೂರಿಂದ ನಮಗೆ ಶರಣ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯರು ಸಕಾಲಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಾರೆ. ಅಷ್ಟೇ ಸಂಖ್ಯೆಯಲ್ಲಿ ನಮ್ಮ ಮಾತೆಯರು ಸಹ, ಬಸವ ಕೇಂದ್ರದ ಎಲ್ಲ ಮಾತೆಯರು ಸಹ ಇಲ್ಲಿ ಭಾಗವಹಿಸ್ತಾ ಇರತಕ್ಕಂಥದ್ದು ನಿಜಕ್ಕೂ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಕೊನೆಯಲ್ಲಿ ಒಂದು ಮಾತು ನಾನು ಹೇಳ್ತೀನಿ, ನಿಮ್ಗೆಲ್ಲ ಗೊತ್ತಿರುವಂತಹದ್ದು. ನೀವು ಬನ್ನಿ, ನಿಮ್ಮ ಮಕ್ಕಳನ್ನು ಸಹ ಕರೆತರುವಂತ ಪ್ರಯತ್ನ ಈ ಗೋಷ್ಠಿಗಳೆಲ್ಲ ಆಗಬೇಕು. ಈ ಗೋಷ್ಠಿ ಯಾರು ಬೇಕು ಅಂತಂದ್ರೆ ಪ್ರಮುಖವಾಗಿ ನೀವೆಲ್ಲ ಶಿವಕುಮಾರ ಮಹಾಶಿವಯೋಗಿಗಳವರ ಪದತಲದಲ್ಲಿ ಇದ್ದಂಥವ್ರು, ನೀವೆಲ್ಲ ಅವರ ಶಿವಾನುಭವವನ್ನ ಕೇಳಿದಂಥವ್ರು, ಅವರು ಪಾದೋದಕ ಪ್ರಸಾದವನ್ನ ಸ್ವೀಕರಿಸಿದಂಥವ್ರು, ನೀವೆಲ್ಲ ಪುಣ್ಯಶಾಲಿಗಳು, ಭಾಗ್ಯಶಾಲಿಗಳು. ಈಗ ಮುಂದಿನ ಜನಾಂಗಕ್ಕೆ ಶಿವಕುಮಾರ ಮಹಾಶಿವಯೋಗಿಗಳು ಇಲ್ಲದೆ ಇರಬಹುದು, ಅವ್ರು ಕೊಟ್ಟೋಗಿರ್ತಕ್ಕಂಥ ತತ್ವಗಳಿದಾವೆ, ಶರಣ ಸಿದ್ಧಾಂತಗಳಿದಾವೆ. ಅದನ್ನ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡಾಗ ಸಮಾಜ ನೆಮ್ಮದಿಯಿಂದ ಸುಸ್ಥಿತಿಯಿಂದ ಇರೋಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನೀವೆಲ್ಲರೂ ಸಹ ನಿಮ್ಮ ಮಕ್ಕಳನ್ನ ಈಗೆಲ್ಲ ಬೇಸಿಗೆ ರಜಾ ಸಂದರ್ಭ ಇದು, ಕೊನೆ ಪಕ್ಷ ಈ 1-2-3 ತಿಂಗಳಲ್ಲೂ ಸಹ ಅವರನ್ನ ಈ ಗೋಷ್ಠಿಯಲ್ಲಿ ಭಾಗವಹಿಸುವಂತೆ ನೀವೆಲ್ಲ ಪ್ರೇರಣೆಯನ್ನು ನೀಡಬೇಕು ಅಂತಕ್ಕಂಥ ನನ್ನ 2 ಮಾತುಗಳನ್ನ ನನ್ನ ಪೂಜ್ಯ ಗುರುದೇವರ ಪಾದಾರವಿಂದಗಳಿಗೆ ಸಮರ್ಪಿಸಿ ಮತ್ತೊಮ್ಮೆ ನೆರೆದಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳ ಅಂತರಾತ್ಮಕ್ಕೆ ಶರಣಾರ್ಥಿಗಳು.